ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಗ್ರಬೋವಾಯ್ ನಂಬರ್ಸ್ ಅಂತ. ಸೊ ಇದನ್ನು ಗ್ರಿಗೋರ್ ಅನ್ನೋರು ಇಂಟ್ರಡ್ಯೂಸ್ ಮಾಡಿಸಿದ್ದು. ಇವರು ರಷ್ಯನ್ ಮ್ಯಾಥಮೆಟಿಷಿಯನ್ನು. ಸೊ ಇವ್ರು ಹೇಳೋದೇನು ಅಂತಂದರೆ, ಈ ನಂಬರ್ಸಲ್ಲೆಲ್ಲ ಎನರ್ಜಿ ಇರುತ್ತೆ. ಸೊ ಆ ಎನರ್ಜಿ ಯೂಸ್ ಮಾಡಿಕೊಂಡು ನಾವು ಏನು ಬೇಕಾದರೂ ನಮ್ಮ ಲೈಫಲ್ಲಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ಬೋದು ಅಂತ. ಸೊ ಇದೆಲ್ಲ ಸ್ಪೆಷಲ್ ನಂಬರ್ಸು. ಏಂಜಲ್ ನಂಬರ್ಸ್ ಬೇರೆ, ಗ್ರಬೋವಾಯ್ ನಂಬರ್ಸ್ ಬೇರೆ. ಸೊ ಎರಡು ಡಿಫ್ರೆಂಟು. ಸೊ ಈ ಗ್ರಬೋವಾಯ್ ನಂಬರ್ಸ್ನ ಚೀಟ್ ಕೋಡ್ಸ್ ಆಫ್ ದ ಯೂನಿವರ್ಸ್ ಅಂತ ಕೂಡ ಹೇಳ್ತಾರೆ. ಸೊ ತುಂಬ ಈಸಿಯಾಗಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ಬೋದು ಇದರಲ್ಲಿ ನಮಗೆ ಬೇಕಾಗಿರೋ ಡಿಸೈರ್ಸ್ನ. ಸೊ ಯಾವ ರೀತಿಯಲ್ಲಿ ಇದನ್ನು ಯೂಸ್ ಮಾಡ್ಕೊಳ್ಬೋದು ಅಂತ ಹೇಳಿದ್ರೆ, ಫಸ್ಟ್ ನೀವು ಇದನ್ನು ಸ್ಕ್ರಿಪ್ಟಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಬೋದು. ಸೊ ನಾವು ನಮ್ಮ ಲೈಫ್ ಹೆಂಗಿರಬೇಕು ಅಂತ ಅಂದ್ಕೊಂಡು ಡ್ರೀಮ್ ಲೈಫನ್ನೆಲ್ಲ ಬರಿತೀವಲ್ಲ, ಸೊ ಆ ಬರೆದಾಗ ಎಲ್ಲಿ ಬೇಕಾದರೂ ಮೇಲ್ಗಡೆ ಇರ್ಬೋದು ಅಥವಾ ಕೆಳಗಡೆ ಇರ್ಬೋದು, ಇಲ್ಲ ಮಧ್ಯದಲ್ಲಿ ಇರ್ಬೋದು, ಎಲ್ಲಿ ಬೇಕಾದರೂ ಅದಕ್ಕೆ ಬೇಕಾಗೋ ಥರದ್ದು ಗ್ರಬೋವಿ ನಂಬರ್ನ ನೀವು ಆ್ಯಡ್ ಮಾಡ್ಬೋದು. ಆ್ಯಕ್ಟಿವೇಶನ್ ಕೋಡ್ ನಂಬರ್ ಅಂತ ಕೂಡ ಹೇಳ್ತಾರೆ ಇದಕ್ಕೆ. ಸೊ ಅದನ್ನು ನೀವು ಆ್ಯಡ್ ಮಾಡ್ಬೋದು. ಇಲ್ಲ ಅಂತಂದರೆ ಬರೀ ಈ ನಂಬರ್ಸ್ಗಳನ್ನ ರಿಪೀಟ್ ಮಾಡ್ತಾ ಇರ್ಬೋದು. ಅಫರ್ಮೇಷನ್ಸ್ ನಾವು ಹೇಗೆ ಹೇಳ್ತೀವಿ ಅದೇ ಥರ ಈ ನಂಬರ್ಸ್ನ ಕೂಡ ರಿಪೀಟ್ ಮಾಡ್ತಾ ಇರ್ಬೋದು. ನೀವು ಬೆಳಗ್ಗೆ ಎದ್ದಿದ ತಕ್ಷಣ ರಾತ್ರಿ ಮಲ್ಕೊಳ್ಳೋಕೆ ಮುಂಚೆ ಖಂಡಿತವಾಗ್ಲೂ ಎಷ್ಟು ಸಲ ಆಗುತ್ತೋ ಅಷ್ಟು ಸಲ ಈ ಗ್ರಬೋವಾಯ್ ನಂಬರ್ಸ್ನ ರಿಪೀಟ್ ಮಾಡಿ. ನಿಮ್ಮ ಯಾವುದು ಡಿಸೈರ್ ಇದೆ ಆ ಡಿಸೈರ್ಗೆ ಬೇಕಾಗೋ ಥರ, ಅನುಕೂಲಕ್ಕೆ ಬೇಕಾಗಿರೋ ಥರ ನಂಬರನ್ನು ನೀವು ಹೇಳ್ಬೋದು. ಆಮೇಲೆ ಅಫರ್ಮೇಷನ್ಸ್ ಹೇಳ್ತೀರಲ್ವಾ, ಸೊ ಅಫರ್ಮೇಷನ್ಸ್ ಹೇಳಿದಾಗ ಕೂಡ ಎಂಡಲ್ಲಿ ಅದಕ್ಕೆ ಬೇಕಾಗೋ ಥರ ಗ್ರಬೋವಾಯ್ ನಂಬರ್ನ ಕೂಡ ನೀವು ಹೇಳ್ಬೋದು. ಸೊ ಅದು ಒಂದು ಮೆಥಡ್ ಆಗುತ್ತೆ. ಆಮೇಲಿಂದ ನೀವು ಬರೆದ್ಬಿಟ್ಟು ಒಂದು ಪೇಪರ್ನಲ್ಲಿ ಅದನ್ನು ನಿಮ್ಮ ಪಿಲ್ಲೋ ಕೆಳಗಡೆ ಕೂಡ ಇಟ್ಕೊಳ್ಬೋದು. ಆಮೇಲೆ ಆ ನಂಬರ್ನ ನೀವು ಬೆಳಗ್ಗೆ ಮತ್ತು ರಾತ್ರಿ ಮಲ್ಕೊಳ್ಳೋಕೆ ಮುಂಚೆ, ಆಮೇಲೆ ನಿಮ್ಗೆ ಯಾವಾಗ ಜ್ಞಾಪಕ ಬರುತ್ತೋ ಆ ನಂಬರ್ನ ಹೇಳ್ಕೊಳ್ತಾ ಇರ್ಬೋದು. ಮೆಮೊರೈಸ್ ಮಾಡ್ಕೊಳ್ಳಿ ಅಷ್ಟೇ ಆ ನಂಬರ್ ಹೇಳ್ಕೊಳ್ಳೋದಕ್ಕೆ. ಆ ಥರ ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ವಾಟರ್ ಬಾಟಲ್ ಇರುತ್ತಲ್ಲ, ಸೊ ವಾಟರ್ ಬಾಟಲ್ ಮೇಲೆ ಕೂಡ ಆ ನಂಬರ್ನ ಬರೆದ್ಬಿಟ್ಟು ಸೊ ಆ ನೀರನ್ನು ಕೂಡ ಕುಡಿಬೋದು ನೀವು. ಅದು ಕೂಡ ಚಾರ್ಜ್ ಆಗಿರುತ್ತೆ ವಾಟರು. ಸೊ ವಾಟರ್ ಟೆಕ್ನಿಕ್ ಮಾಡ್ಬೋದು. ಆಮೇಲಿಂದ ಬ್ಯೂಟಿ ರಿಲೇಟೆಡ್ಡು ಅಥವಾ ಹೇರ್ ರಿಲೇಟೆಡ್ಡು ಆ ಥರದ್ದೆಲ್ಲ ಇದ್ದಾಗ ಶ್ಯಾಂಪೂ ಮೇಲೆ ಆ ನಂಬರ್ನ ಬರೆದಿಟ್ಕೊಳ್ಬೋದು. ಆಮೇಲಿಂದ ಮೇಕಪ್ದೆಲ್ಲ ಪ್ರಾಡಕ್ಟ್ಸ್ ಇರೋದಲ್ಲ ಅದ್ರ ಮೇಲೆ ಆ ಗ್ರಬೋವಾಯ್ ನಂಬರ್ಸ್ ಬರೆದಿಟ್ಕೊಳ್ಬೋದು. ಸೊ ಈ ಥರ ಎಲ್ಲ ನೀವು ಕ್ರಿಯೇಟಿವ್ ಆಗಿ ಯೂಸ್ ಮಾಡ್ಕೊಳ್ಬೋದು. ಆಮೇಲಿಂದ 5x55 ಟೆಕ್ನಿಕ್ ಮಾಡ್ತೀರಲ್ಲ, ಆವಾಗ ಕೂಡ ಈ ಗ್ರಬೋವಾಯ್ ನಂಬರ್ಸ್ನ ಯೂಸ್ ಮಾಡ್ಕೊಳ್ಬೋದು ನೀವು. ಆಮೇಲಿಂದ ನೀವು ಒಂದು ಪೇಪರ್ನಲ್ಲಿ ಈ ಗ್ರಬೋವಾಯ್ ನಂಬರ್ನ ಬರೆದ್ಬಿಟ್ಟು ಅದನ್ನು ನಿಮ್ಮ ಕೈನಲ್ಲಿ ಇಟ್ಕೊಂಡು ಆ ಕೈನಲ್ಲಿ ಇದರ ಹಾರ್ಟ್ ಹತ್ರ ಇಟ್ಕೊಂಡು ಕೂಡ ನೀವು ವಿಜುವಲೈಸ್ ಮಾಡ್ಕೊಳ್ಬೋದು ನಿಮಗೆ ಏನು ಮ್ಯಾನಿಫೆಸ್ಟ್ ಮಾಡ್ಕೋಬೇಕು. ಇವಾಗ ನೀವು ಒಂದು ಮನೆ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂದರೆ ಅದಕ್ಕೆ ಬೇಕಾಗೋ ಥರ ರಿಲೇಟೆಡ್ಡು ಗ್ರಬೋವಾಯ್ ನಂಬರ್ನ ಒಂದು ಪೇಪರ್ನಲ್ಲಿ ಬರ್ಕೊಳ್ಳಿ. ಆಮೇಲಿಂದ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಳ್ಳಿ ಅದನ್ನು. ಆಮೇಲೆ ಕೈಯನ್ನು ಹಾರ್ಟ್ ಹತ್ರ ಇಟ್ಕೊಳ್ಳಿ. ಆಮೇಲೆ ಕಣ್ಣು ಮುಚ್ಕೊಂಡು ನೀವು ವಿಜುವಲೈಸ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಥರ ಮನೆ ಬೇಕಾಗಿದೆ, ಆ ಮನೆ ಒಳಗಡೆ ಹೇಗಿದೆ ಎಲ್ಲನೂ. ಅಂದರೆ ನೀವು ಆ ಮನೆ ಒಳಗಡೆ ಇದ್ದೀರಾ ಆಲ್ರೆಡಿ ಅನ್ನೋ ಥರ ನೀವು ವಿಜುವಲೈಸ್ ಮಾಡ್ಕೊಳ್ಬೇಕು ಈ ನಂಬರನ್ನು ಇಟ್ಕೊಂಡು. ಅದು ಆಗುತ್ತೆ. ಆಮೇಲೆ ಬೇ ಲೀಫ್ ಟೆಕ್ನಿಕ್ ಮಾಡ್ತೀವಲ್ಲ, ಸೊ ಒಂದು ಬೇ ಲೀಫಲ್ಲಿ ಅದಕ್ಕೆ ಬೇಕಾಗೋ ಥರ ಗ್ರಬೋವಾಯ್ ನಂಬರ್ನ ಬರೆದ್ಬಿಟ್ಟು ಅದನ್ನು ಸುಡ್ಬೋದು. ಸೊ ಅದು ಕೂಡ ಒಂದು ಒಳ್ಳೆ ಟೆಕ್ನಿಕ್ಕು. ಇಲ್ಲ ಕ್ಯಾಂಡಲ್ ಮೇಲೂ ಕೂಡ ಆ ನಂಬರ್ನ ಬರೆದು ಆ ಕ್ಯಾಂಡಲನ್ನು ಉರಿಸ್ಬೋದು. ಸೊ ಈ ಥರದ್ದೆಲ್ಲ ಸುಮಾರು ಯಾವ ಟೆಕ್ನಿಕ್ ನೀವು ಮ್ಯಾನಿಫೆಸ್ಟೇಷನಲ್ಲಿ ಯೂಸ್ ಮಾಡ್ತೀರಾ ಅದಕ್ಕೆಲ್ಲನೂ ಈ ಆ್ಯಕ್ಟಿವೇಶನ್ ಕೋಡ್ ನಂಬರನ್ನು ಯೂಸ್ ಮಾಡ್ಕೊಳ್ಳಿ. ಸೂಪರಾಗಿ ಫಾಸ್ಟಾಗಿ ಮ್ಯಾನಿಫೆಸ್ಟ್ ಆಗುತ್ತೆ. ಇದು ನಿಮ್ಮ ಗ್ರಬೋವಾಯ್ ನಂಬರಿಂದು ಚೀಟ್ ಕೋಡ್ಸ್ ಟೆಕ್ನಿಕ್ ಅಂತ ಹೇಳ್ಕೊಂಡು. ಸೊ ಯಾವ ಥರ ಬೇಕಾದರೂ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ. ಇಲ್ಲ ವಿಷನ್ ಬೋರ್ಡ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ, ಸೊ ವಿಷನ್ ಬೋರ್ಡಲ್ಲಿ ಕೂಡ ಈ ನಂಬರ್ಸ್ನ ಹಾಕ್ಬೋದು ನೀವು. ಸೊ ಅದು ತುಂಬ ಚೆನ್ನಾಗಿರುತ್ತೆ. ಸೊ ಈ ಥರದ್ದೆಲ್ಲನೂ ನೀವು ಯೂಸ್ ಮಾಡ್ಕೊಳ್ಬೋದು. ಸೊ ಇವಾಗ ನಾನು ಹೇಳ್ತೀನಿ ಯಾವ್ದು ತುಂಬ ಇಂಪಾರ್ಟೆಂಟ್ ಆಗಿರೋ ಅಂಥ ಗ್ರಬೋವಾಯ್ ನಂಬರ್ಸು. ನಿಮಗೇನಾದರೂ ಸ್ಪೆಷಲ್ಲಾಗಿ ಇಂಥದಕ್ಕೆ ನಂಬರ್ ಬೇಕಾಗಿದೆ ಅಂತ ಹೇಳಿದ್ರೆ ಸೊ ನೀವು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ನಿಮಗೆ ಅದಕ್ಕೆ ಬೇಕಾಗೋ ಥರ ನಂಬರ್ ಕೊಡ್ತೀನಿ. ಸೊ ಇದೆಲ್ಲ ಕೆಲವು ಇಂಪಾರ್ಟೆಂಟ್ ನಂಬರ್ಸು. ತುಂಬ ಜನ ಕೇಳ್ತಾರೆ ಈ ಥರದ್ದು ಬೇಕು ಅಂತ ಹೇಳ್ಕೊಂಡು. ಸೊ ಅಂಥದ್ದನ್ನು ನಾನು ಆರಿಸಿದ್ದೀನಿ. ಸೊ ಹೇಗೆ ಫಸ್ಟು ನೀವು ಮನಿಗೆ ರಿಲೇಟೆಡ್ಗೆ ಏನಾದರೂ ಒಂದು ಗ್ರಬೋವಾಯ್ ನಂಬರ್ ಬರೀತೀರಾ ಅಂತಂದರೆ ಸೊ ಗ್ರೀನ್ ಕಲರ್ ಪೆನ್ ಯೂಸ್ ಮಾಡಿ, ಇಲ್ಲ ಅಂತಂದರೆ ಗೋಲ್ಡನ್ ಕಲರ್ ಪೆನ್ ಯೂಸ್ ಮಾಡಿ. ಸೊ ಅದೆರಡು ಪೆನ್ನು ಯೂಸ್ ಮಾಡಿದ್ರೆ ತುಂಬ ಫಾಸ್ಟಾಗಿ ನೀವು ಅಟ್ರ್ಯಾಕ್ಟ್ ಮಾಡ್ಬೋದು ಮನಿನ ಅಂತ. ಸೊ ನಾನು ಇವಾಗ ಹೇಳ್ತೀನಿ ಯಾವ್ಯಾವ ನಂಬರ್ಸ್ ಅಂತ. ಕೆಲವು ನಂಬರ್ಸಲ್ಲಿ ಸ್ಪೇಸ್ಗಳಿರುತ್ತೆ. ಸೊ ನೀವು ಕೂಡ ಅದೇ ಥರ ಸ್ಪೇಸ್ ಕೊಡಿ ಆ ನಂಬರ್ಸಿಗೆ.
ಎಲ್ಲಿ ಸ್ಪೇಸ್ ಇರಲ್ಲ ಅಲ್ಲೇನು ಕೊಡೋ ಅಗತ್ಯ ಇಲ್ಲ. ಓಕೆನಾ? ಸೊ ಈ ನಂಬರ್ಸ್ನ ನಾನು ಇವಾಗ ಸ್ಕ್ರೀನ್ ಮೇಲೆ ಕೂಡ ಹಾಕ್ತೀನಿ, ಅದನ್ನು ನೀವು ನೋಡಿಕೊಂಡು ಬರ್ಕೊಳ್ಳಿ. ಫಸ್ಟು ಮನಿ ರಿಲೇಟೆಡ್, ಯಾಕಂದ್ರೆ ತುಂಬ ಜನ ಯಾವಾಗಲೂ ನಮಗೆ ತುಂಬ ಬೇಗ ಮನಿ ಬೇಕಾಗಿದೆ ಅಂತ ಹೇಳ್ಕೊಂಡು, ಅಥವಾ ನಾವು ಹೇಗೆ ಮನಿನ ಅಟ್ರಾಕ್ಟ್ ಮಾಡ್ಬೋದು ಅಂತೆಲ್ಲ ಕೇಳ್ತಾರೆ. ಸೊ ಅಂಥವರಿಗೆ ಮನಿದು. ಸೊ ಫಸ್ಟು ಮನಿನ ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವು ಯಾವುದಾದ್ರೂ ಒಂದು ಮನಿನ ಅರ್ಜೆಂಟಾಗಿ ಬೇಕಪ್ಪ ನಮಗೆ ದುಡ್ಡು ಅಂತ ಅಂದ್ಕೊಂಡಾಗ ಈ ನಂಬರನ್ನು ಯೂಸ್ ಮಾಡಿ. 520741 ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮಗೆ, ಅಥವಾ ಯಾವುದಾದ್ರೂ ಇವಾಗ ಲೊಟ್ಟೋನಲ್ಲೋ ಇಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನಾದ್ರು ಗಿಫ್ಟ್ ಬೇಕಾಗಿದೆ ಅಂತಾಗ, ಸೊ ಅಂಥದ್ದೆಲ್ಲ ಇದ್ದಾಗ ಈ ನಂಬರನ್ನು ಯೂಸ್ ಮಾಡಿ. ಆಮೇಲೆ ನಿಮಗೆ ಲಾಂಗ್ ಟರ್ಮ್ ಇನ್ಕಮ್ ಬೇಕಾಗಿದೆ, ಅಂದರೆ ಯಾವುದಾದ್ರೂ ಬಿಸ್ನೆಸ್ ಚೆನ್ನಾಗಾಗಬೇಕಾಗಿದ್ರೆ, ಅಥವಾ ಗುಡ್ ಲಕ್ ಇರಬೇಕು ಅಂದರೆ, ಅಥವಾ ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತಂದಾಗ ಆವಾಗ ಈ ನಂಬರ್ ಯೂಸ್ ಮಾಡಿ. 921314 ಆಮೇಲಿಂದ ನಿಮಗೆ ಕೆರಿಯರ್ ಚೆನ್ನಾಗಾಗಬೇಕು, ಇಲ್ಲ ಡ್ರೀಮ್ ಜಾಬ್ ಇರಬೇಕು, ಇಲ್ಲ ಇಂಟರ್ವ್ಯೂನಲ್ಲಿ ನೀವು ಪಾಸ್ ಆಗಬೇಕು. ಸೊ ಇಂಥದ್ದೆಲ್ಲ ಇದ್ದಾಗ ನೀವು 493151864141 ಇದನ್ನು ಯೂಸ್ ಮಾಡಿ. ಆಮೇಲಿಂದ ಅಕಸ್ಮಾತ್ ನಿಮಗೆ ಮನಿ ಬಗ್ಗೆ ತುಂಬ ಕಾನ್ಫಿಡೆನ್ಸ್ ಬೇಕು, ಆಮೇಲಿಂದ ನೀವು ಮನಿ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು, ಅದ್ರ ಬಗ್ಗೆ ಫೈನಾನ್ಸ್ ಬಗ್ಗೆ ಎಲ್ಲ ತಿಳ್ಕೊಳ್ಬೇಕು, ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಬೇಕು, ಇನ್ವೆಸ್ಟ್ಮೆಂಟ್ ಬಗ್ಗೆ ತಿಳ್ಕೊಬೇಕು ಅಂತೆಲ್ಲ ಆ ಥರ ತಿಳ್ಕೊಬೇಕು ಅಂತಿದ್ದಾಗ ಸೊ ನೀವು 87467894 ಈ ನಂಬರ್ನ ಯೂಸ್ ಮಾಡಿ. ಆಮೇಲೆ ನಿಮಗೆ ಕೆಲಸದಲ್ಲಿ ಪ್ರಮೋಷನ್ ಸಿಗಬೇಕು ಅಂತ ಆ ಥರ ಏನಾದ್ರು ಇತ್ತು ಅಂದಾಗ 52756198 ಇದನ್ನು ಯೂಸ್ ಮಾಡಿ. ಆಮೇಲೆ ಬಿಸ್ನೆಸ್ ಮಾಡ್ತಾ ಇರ್ತೀರ ನೀವು, ಆವಾಗ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗಬೇಕು, ನಿಮಗೆ ಚೆನ್ನಾಗಿರಬೇಕು, ನಿಮ್ಮ ಬಿಸ್ನೆಸ್ಸು ಇಂಪ್ರೂವ್ ಆಗಬೇಕು ಅಂತಂದಾಗ 33494337 ಇದನ್ನು ಯೂಸ್ ಮಾಡಿ ನೀವು. ಆಮೇಲಿಂದ ಹೊಸ ಮನೆ ಬೇಕು ಅಂತ ಎಷ್ಟೊಂದು ಜನ ಅನ್ಕೋತಾ ಇರ್ತಾರೆ, ನಮ್ಮ ಮನೆ ತೊಗೋಬೇಕು ಅಂತ ಇದ್ದೀವಿ, ಆಗ್ತಾನೇ ಇಲ್ಲ ನಮಗೆ ಅಂತಂದಾಗ ಈ ನಂಬರ್ನ ಯೂಸ್ ಮಾಡಿ. 2731210. ಆಮೇಲೆ ಇವಾಗ ಯಾವುದಾದ್ರೂ ಒಂದು ರಿಲೇಷನ್ಶಿಪ್ ಚೆನ್ನಾಗಿ ಮಾಡ್ಕೊಳ್ಬೇಕು, ಇಲ್ಲ ನಿಮ್ಮ ಲವ್ ಅದನ್ನು ಅಟ್ರ್ಯಾಕ್ಟ್ ಮಾಡಬೇಕು, ನಿಮ್ಮ ಪಾರ್ಟ್ನರ್ನ ಅಟ್ರ್ಯಾಕ್ಟ್ ಮಾಡಬೇಕು, ಆಮೇಲೆ ನಿಮ್ಮ ಬಾಯ್ ಫ್ರೆಂಡು ಗರ್ಲ್ ಫ್ರೆಂಡ್ ಆ ಥರ ಅಟ್ರ್ಯಾಕ್ಟ್ ಮಾಡಬೇಕು, ಅಥವಾ ಹಸ್ಬೆಂಡ್ ಆ್ಯಂಡ್ ವೈಫಲ್ಲೇ ರಿಲೇಷನ್ಶಿಪ್ ಚೆನ್ನಾಗಿರಬೇಕು ಅಂತೆಲ್ಲ ಅಂದಾಗ ಸೊ ನೀವು ಇವಾಗ ಈ ನಾನು ಹೇಳೋ ನಂಬರ್ಸ್ನ ಯೂಸ್ ಮಾಡಿ. ಸೊ ರಿಲೇಷನ್ಶಿಪ್ಪಿಗೆ ಬೇಕಾದಾಗ ನೀವು ರೆಡ್ ಕಲರ್ ಯೂಸ್ ಮಾಡಿ, ಅದರಿಂದ ಬೇಗ ಅಟ್ರ್ಯಾಕ್ಟ್ ಮಾಡ್ಬೋದು ಇನ್ನೂ ನೀವು. ಸೊ ನಿಮಗೆ ಅಕಸ್ಮಾತ್ ಒಂದು ಒಳ್ಳೆ ಲವ್ ಮ್ಯಾನಿಫೆಸ್ಟ್ ಮಾಡಬೇಕು ಅಂತಿದ್ದೀರಾ ಅಂದಾಗ 888412189018 ಅದನ್ನು ಯೂಸ್ ಮಾಡಿ. ಆಮೇಲಿಂದ ನಿಮಗೆ ಒಂದು ಮ್ಯಾರೇಜ್ ಆಗಬೇಕಾಗಿದೆ, ಒಂದು ಮದುವೆ ಮಾಡ್ಕೊಳ್ಬೇಕು ಅಂತಿದ್ದೀರಾ, ಅಥವಾ ಡೀಪ್ ಲವ್ ಬೇಕಾಗಿದೆ, ಸೊ ಇಂಥದನ್ನೆಲ್ಲ ಮ್ಯಾನಿಫೆಸ್ಟ್ ಮಾಡೋದಕ್ಕೆ 888912818848 ಇದನ್ನು ಯೂಸ್ ಮಾಡಿ. ಸೊ ನಿಮಗೆ ಯಾರು ಒಬ್ಬರು ಪಾರ್ಟ್ನರ್ನ ಅಟ್ರ್ಯಾಕ್ಟ್ ಮಾಡಬೇಕು ಅಂತ ಇದ್ದೀರಾ, ಅಥವಾ ಒಂದು ನಿಮ್ಮ ಸೋಲ್ಮೇಟ್ನ ಅಟ್ರ್ಯಾಕ್ಟ್ ಮಾಡಬೇಕು ಅಂತಿದ್ದೀರಾ, ಸೊ ಅಂಥದ್ದಿದ್ದಾಗ 197023 ಇದನ್ನು ಯೂಸ್ ಮಾಡಿ. ಇಲ್ಲ ನಿಮಗೆ ಸೆಲ್ಫ್ ಲವ್ ಬೇಕು, ಕೆಲವು ಸಲ ಅನ್ಸುತ್ತಲ್ವಾ, ನನ್ನನ್ನು ನಾನು ಜಾಸ್ತಿ ಲವ್ವೇ ಮಾಡಲ್ಲ, ನನ್ನನ್ನು ನಾನು ಜಾಸ್ತಿ ಇಷ್ಟನೇ ಪಡಲ್ಲ, ಯಾವಾಗಲೂ ನಿಮ್ಮನ್ನು ನೀವು ಬೈಕೊತಾ ಇರ್ತೀರಾ ಅಂದಾಗ ಅದು ತುಂಬ ನೆಗೆಟಿವ್. ಸೊ ಅವಾಗ ಏನಾಗುತ್ತೆ, ಜಾಸ್ತಿ ನೆಗೆಟಿವ್ನೇ ಅಟ್ರ್ಯಾಕ್ಟ್ ಮಾಡ್ತೀರಾ ನೀವು. ಸೊ ಸೆಲ್ಫ್ ಲವ್ ಬೇಕಾದಾಗ ಸೊ ನೀವು 396815 ಈ ನಂಬರ್ನ ಯೂಸ್ ಮಾಡಿ. ಆಮೇಲೆ ನಿಮ್ಮ ಲೈಫಲ್ಲಿ ಇವಾಗ ಮದುವೆ ಆಗಿದೆ, ಅಥವಾ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಇದ್ದೀರಾ, ಏನಾದರೂ ಒಂದಿರ್ಬೋದು, ರೊಮ್ಯಾನ್ಸ್ ಇಲ್ಲ, ಸೊ ಆ ಒಂಥರ ಅಟ್ರ್ಯಾಕ್ಟ್ ಆಗ್ತಾ ಇಲ್ಲ, ಒಂಥರ ರೊಮ್ಯಾನ್ಸ್ ಇಲ್ಲ ನಿಮ್ಮ ಲೈಫಲ್ಲಿ ಅಂತಂದಾಗ ತಿರ್ಗಾ ರೊಮ್ಯಾನ್ಸನ್ನು ಪಡೆಯೋದಕ್ಕೆ 401543512 ಇದನ್ನು ಯೂಸ್ ಮಾಡಿ. ಆಮೇಲೆ ನಿಮ್ಮ ಹೆಲ್ತ್ ಚೆನ್ನಾಗಾಗೋದಕ್ಕೆ, ಅಥವಾ ನಿಮ್ಮ ವೆಲ್ನೆಸ್ಸು ವೆಲ್ ಬೀಯಿಂಗು ಚೆನ್ನಾಗಿರಬೇಕು ಅಂದಾಗ, ಜನರಲ್ ಹೆಲ್ತ್ಗೆ ಆ ಥರದ್ದು ಚೆನ್ನಾಗಿರಬೇಕು ಅಂದಾಗ ಈ ಕೆಳಗಿನ ನಂಬರ್ಸ್ನ ಯೂಸ್ ಮಾಡಿ. ಜನರಲ್ ಹೆಲ್ತಿಗೆ ಬಂದಾಗ 80845700 ಇದನ್ನು ಯೂಸ್ ಮಾಡಿ. ಆಮೇಲೆ ವೆಯ್ಟ್ ಲಾಸು ತುಂಬ ಜನ ಕೇಳ್ತಾರೆ, ನಂಗೆ ವೆಯ್ಟ್ ಲಾಸ್ ಆಗಬೇಕು ಅಂತ. ಸೊ ಆವಾಗ ಈ ನಂಬರ್ನ ಯೂಸ್ ಮಾಡಿ ನೀವು 5343168. ಸೊ ಇವಾಗ ವೆಯ್ಟ್ ಲಾಸ್ ಆಗಬೇಕು ಅಂದಾಗ ತುಂಬ ಜನ ಹೇಳ್ತಾರಲ್ವ, ನೀರಿಗೆ
ನಿಂಬೆಹಣ್ಣಿನ ರಸ, ಆಮೇಲಿಂದ ಪುದೀನ ಸೊಪ್ಪು, ಆಮೇಲೆ ಸೌತೆಕಾಯಿ ಹಾಕಿಬಿಟ್ಟು ಅದನ್ನು ಇಡೀ ದಿನ ಕುಡಿತಾ ಇರಿ, ವೆಯ್ಟ್ ಲಾಸ್ ಆಗುತ್ತೆ ಅಂತ. ಸೊ ಆ ಥರ ಏನಾದ್ರು ನೀವು ಒಂದು ಜಗ್ಗಲ್ಲಿ ಮಾಡ್ಕೊಂಡಿದ್ರೆ ಅದರ ಮೇಲೆ ಈ ನಂಬರನ್ನು ಬರ್ಕೊಂಡ್ಬಿಟ್ಟು ಆಮೇಲಿಂದ ಅದನ್ನು ಕುಡಿತಾ ಬನ್ನಿ. ಆಮೇಲೆ ಕುಡಿಯುವಾಗೆಲ್ಲ ಆ ನಂಬರ್ ಹೇಳ್ಕೊಳ್ಳಿ ಮನಸ್ಸಲ್ಲಿ, ಆವಾಗಲೂ ಕೂಡ ನಿಮಗೆ ವೆಯ್ಟ್ ಲಾಸು ಬೇಗ ಆಗುತ್ತೆ. ಆಯಿತಾ? ಸೊ ಅದಕ್ಕೆ 5343 168. ಆಮೇಲೆ ಬ್ಯೂಟಿ ಚೆನ್ನಾಗಾಗಬೇಕು ಅಂದಾಗ, ಸೊ ನೀವು ತುಂಬ ಅಟ್ರಾಕ್ಟಿವ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಅಥವಾ ನಿಮ್ಮ ಬ್ಯೂಟಿ ತುಂಬ ಚೆನ್ನಾಗಾಗಬೇಕು ಅಂತ ಅಂದಾಗ ಈ ಬ್ಯೂಟಿ ಪ್ರಾಡಕ್ಟ್ಸ್ ಎಲ್ಲ ನೀವು ಏನೇನು ಯೂಸ್ ಮಾಡ್ತೀರಾ, ಮೇಕಪ್ ಇರ್ಬೋದು ಅಥವಾ ಮಾಯಿಶ್ಚರೈಸರ್ ಇರ್ಬೋದು, ಏನಾದರೂ ಪ್ರೈಮರ್ ಇರ್ಬೋದು, ಏನು ಬೇಕಾದರೂ ಯೂಸ್ ಮಾಡ್ತೀರಾ ಅಂದಾಗ ಸೊ ಅದ್ರ ಮೇಲೆಲ್ಲ ಈ ನಂಬರನ್ನು ಯೂಸ್ ಮಾಡಿ ನೀವು. 83585179. ಇದು ನಿಮ್ಮ ಶ್ಯಾಂಪೂ, ಕಂಡೀಷನರು, ಸೋಪು ಎಲ್ಲ ಇರುತ್ತಲ್ಲ ಅದ್ರ ಮೇಲೆಲ್ಲ ಇದನ್ನು ಬರೆದಿಡ್ಬೋದು. ಓಕೆನಾ? ಆಮೇಲಿಂದ ನಿಮ್ಮಲ್ಲಿ ನೆಗೆಟಿವಿಟಿನ ರಿಮೂವ್ ಮಾಡೋದಕ್ಕೆ ಇವಾಗ ತುಂಬ ಸೊ ನಿಮಗೆ ಪ್ರೊಟೆಕ್ಷನ್ ಬೇಕು, ತುಂಬ ಜನ ನೆಗೆಟಿವಿಟಿ ಆಗಿರ್ತಾರೆ, ಸುತ್ತಮುತ್ತ ಬರೀ ನೆಗೆಟಿವಿಟಿನೇ ಇದೆ ಅಂತಂದಾಗ ಆವಾಗ ನೀವು 4748132148 ಅದನ್ನು ಯೂಸ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಗೆ ಒಳ್ಳೆ ಫ್ಯೂಚರ್ ಬೇಕು, ನಿಮ್ಗೊಂದು ಡ್ರೀಮ್ಸ್ ಇದೆ, ನನ್ನ ಫ್ಯೂಚರ್ ಹಿಂಗಿರಬೇಕು, ನಾನು ತುಂಬ ಚೆನ್ನಾಗಿ ಸಕ್ಸಸ್ಫುಲ್ ಆಗಿರಬೇಕು ಅಂತೆಲ್ಲ ಹೇಳಿದಾಗ ಆವಾಗ ಐಡಿಯಲ್ ಫ್ಯೂಚರ್ಗೆ 813791 ಅದನ್ನು ಯೂಸ್ ಮಾಡಿ. ಆಮೇಲೆ ನಿಮಗೆ ಫೇಮ್ ಬೇಕು. ಇವಾಗ ಕೆಲವರೆಲ್ಲ ತುಂಬ ಜನ ನನಗೆ ಇಮೇಲ್ ಕಳಿಸ್ತಾರೆ, ನಾವು ಆ್ಯಕ್ಟ್ರೆಸ್ ಆಗಬೇಕು ಅಂದ್ಕೊಂಡಿದ್ದೀವಿ, ಆ್ಯಕ್ಟರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀವಿ, ಫೇಮಸ್ ಆಗಬೇಕು ಅಂತ ಅಂದ್ಕೊಳ್ತೀವಿ ಅಂದಾಗ ಈ ನಂಬರ್ನ ಯೂಸ್ ಮಾಡಿ, 82772447 ಅಂತ. ಆಮೇಲೆ ರಿಲೇಷನ್ಶಿಪ್ ಚೆನ್ನಾಗಾಗಬೇಕು, ಯಾರ ಜೊತೆ ಯಾರು ಆಗಿರ್ಬೋದು, ನಿಮ್ಮದು ರಿಲೇಷನ್ಶಿಪ್ ಚೆನ್ನಾಗಾಗಬೇಕು ಅಂದಾಗ 324308 ಅದನ್ನು ಯೂಸ್ ಮಾಡಿ. ಆಯಿತಾ? ಆಮೇಲೆ ನಿಮ್ಮ ಮನಸ್ಸಿಗೆ ತುಂಬ ಜನ ಬರೀತೀರಾ ನೀವು, ನಾವು ಶಾಂತಿನೇ, ಮನಸ್ಸಿಗೆ ಶಾಂತಿನೇ ಇಲ್ಲ, ಮನಸ್ಸಿಗೆ ನೆಮ್ಮದಿನೇ ಇಲ್ಲ ಅಂತ. ಸೊ ಆ ಥರ ಇದ್ದಾಗ ನೀವು 1001105010 ಅದನ್ನು ಯೂಸ್ ಮಾಡಿ. ಆಮೇಲೆ ಬೇರೆಯವರೆಲ್ಲ ನಿಮ್ಮನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು, ನೀವು ಬೇರೆಯವ್ರುಗಳನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು ಈಸಿಯಾಗಿ. ಆ ಥರ ಇದ್ದಾಗ 391194888061 ಇದನ್ನು ಯೂಸ್ ಮಾಡ್ಕೊಳ್ಳಿ. ಆಮೇಲೆ ಇನ್ನು ನೆಕ್ಸ್ಟು ಸ್ಟಡೀಸ್ಗೆ ತುಂಬ ಜನ ಕೇಳ್ತೀರಾ, ಸ್ಟಡೀಸ್ಗೆ ನಮಗೆ ಗುಡ್ ಮಾರ್ಕ್ಸ್ ಬೇಕು, ಎಕ್ಸಾಮಲ್ಲಿ ನಾವು ಚೆನ್ನಾಗಿ ಪಾಸ್ ಆಗಬೇಕು, ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಪಾಸ್ ಆಗಬೇಕು. ಸೊ ಇಂಥವರಿಗೆಲ್ಲ ಇವಾಗ ನಾನು ಹೇಳ್ತೀನಿ ನಂಬರು 4521633983. ಇದು ಒಳ್ಳೆ ಮಾರ್ಕ್ಸ್ ಬರೋದಕ್ಕೆ ನಿಮಗೆ, ಆಮೇಲಿಂದ ಸ್ಟಡೀಸಲ್ಲಿ ನೀವು ತುಂಬ ಚೆನ್ನಾಗಿ ಹೋಗೋದಕ್ಕೆ, ಫೋಕಸ್ ಮಾಡ್ಕೊಳ್ಳೋದಕ್ಕೆ, ಮೋಟಿವೇಶನ್ ಬರೋದಕ್ಕೆ ಎಲ್ಲದಕ್ಕೂ ಈ ನಂಬರ್ನ ಯೂಸ್ ಮಾಡಿ ನೀವು. ಆಮೇಲೆ ಇವಾಗ ಏನಾದರೂ ಗೇಮ್ಸ್ ಇರುತ್ತೆ ಅದರಲ್ಲಿ ವಿನ್ ಆಗೋದಕ್ಕೆ, ಇಲ್ಲ ಲಾಟ್ರಿ ಟಿಕೆಟ್ ವಿನ್ ಆಗೋದಕ್ಕೆ ಅಂಥದ್ದೆಲ್ಲ ಇದ್ದಾಗ ನೀವು 24316761 ಇದನ್ನು ಯೂಸ್ ಮಾಡ್ಕೊಳ್ಳಿ. ಆಮೇಲೆ ತುಂಬ ಜನ ನೀವು ಬರೀತೀರಾ ನನಗೆ ಇಮೇಲಲ್ಲಿ, ನಮ್ಮ ಮಕ್ಕಳಿಗೆ ಒಳ್ಳೆ ಫ್ರೆಂಡ್ಸ್ಗಳಿಲ್ಲ, ಎಲ್ಲ ಕೆಟ್ಟ ಫ್ರೆಂಡ್ಸು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು. ಸೊ ಆ ಥರ ಎಲ್ಲ ಒಳ್ಳೆ ಫ್ರೆಂಡ್ಶಿಪ್ ಬೇಕು, ರೈಟ್ ಫ್ರೆಂಡ್ಸು ನಿಮ್ಮ ಲೈಫಲ್ಲಿ ಬರಬೇಕು ಅಥವಾ ನಿಮ್ಮ ಮಕ್ಕಳ ಲೈಫಲ್ಲಿ ಬರಬೇಕು ಅಂದಾಗ 72280400 ಅದನ್ನು ಯೂಸ್ ಮಾಡಿ. ಆಮೇಲೆ ಇವಾಗ ಏನೋ ಮನೆ ಮೂವ್ ಮಾಡ್ತಾ ಇದ್ದೀರಾ ಅಥವಾ ರೀಲೊಕೇಟ್ ಆಗ್ತಿದ್ದೀರಾ ಬೇರೆ ದೇಶಕ್ಕೆ ಅಥವಾ ಬೇರೆ ಊರಿಗೆ, ಆ ಥರ ಇದ್ದಾಗ ನೀವು ಈಸಿಯಾಗಿ ಸ್ಮೂತಾಗಿ ನಿಮ್ಮದು ಮೂವಿಂಗ್ ಆಗಬೇಕು ಹೌಸ್ನ ಅಂತೆಲ್ಲ ಅಂದಾಗ 657465 ಈ ನಂಬರ್ ಯೂಸ್ ಮಾಡಿ. ಆಮೇಲೆ ತುಂಬ ಜನ ಬರೀತೀರಾ ನಮ್ಮ ಕಾರ್ ತೊಗೊಳ್ಬೇಕು ಅಂತ ಆಸೆ ಇದೆ, ನಮ್ಮ ಕಾರ್ ತೊಗೊಳಕ್ಕೆ ಆಗ್ತಿಲ್ಲ ಅಂತ, ಅವರು 44144769 ಸೊ ಇದನ್ನು ಯೂಸ್ ಮಾಡಿ. ನಿಮಗೆ ಏನಾದರೂ ಪರ್ಟಿಕ್ಯುಲರ್ ಆಗಿ ಇಂಥದಕ್ಕೆ ನಮಗೆ ಗ್ರಾಬೋವಿ ನಂಬರ್ಸ್ ಕೊಡಿ ಅಂತ ಹೇಳಿದ್ರೆ ಸೊ ನೀವು ಖಂಡಿತವಾಗ್ಲೂ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಅದಕ್ಕೆ ಅಂತ ನಿಮಗೆ ಆ ನಂಬರ್ಸ್ನ ಕೊಡ್ತೀನಿ. ಇದೆಲ್ಲ ಕೆಲವು ಜನರಲ್ ಆಗಿ ತುಂಬ ಜನ ಕೇಳೋ ಅಂಥದ್ದು ಈ ನಂಬರ್ಸ್ಗಳು, ಅದಕ್ಕೆ ಅದನ್ನು ಮಾತ್ರ ನಾನು ಸೆಲೆಕ್ಟ್ ಮಾಡಿ ನಿಮಗೆ ಎಲ್ಲರಿಗೂ ಕೊಟ್ಟಿದ್ದೀನಿ. ಸೊ ಈ ನಂಬರ್ಸ್ನ ಯುಟಿಲೈಸ್ ಮಾಡ್ಕೊಳ್ಳಿ, ನಿಮಗೆ ಯಾವ ಥರ ಬೇಕು ಅನ್ಸುತ್ತೆ. ನಾನು ಸುಮಾರು ಟೆಕ್ನಿಕ್ಗಳು, ಸುಮಾರು ಟೂಲ್ಸ್ಗಳು ನಾನು ಕೊಡ್ತೀನಿ. ಸೊ ಅದರಲ್ಲಿ ನಿಮಗೆ ಬೆಸ್ಟ್ ಯಾವುದು ಅನಿಸುತ್ತೆ, ಅದರಲ್ಲಿ ನಿಮಗೆ ಯಾವ್ದು ಸೂಟ್ ಆಗುತ್ತೆ, ನಿಮ್ಮ ಲೈಫಿಂದು ಆ ಸಿಚುವೇಶನಿಗೆ ಯಾವ್ದು ಸೂಟ್ ಆಗುತ್ತೆ ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಇವಾಗ ನಾನು ಹೇಳಿದ ಎಲ್ಲ ರೀತಿಯೂ ಮಾಡಬೇಕು ಅಂತಿಲ್ಲ, ಯಾವುದಾದ್ರೂ ಒಂದು ರೀತಿ ಬೇಕಾದರೂ ಕೂಡ ನೀವು ಮಾಡ್ಕೊಳ್ಬೋದು, ಅದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಓಕೆನಾ? ಸೊ ನಿಮಗೆ ಯಾವ ಥರ ಬೇಕೋ ಈ ನಂಬರ್ಸನ್ನು, ಯಾವ ಟೆಕ್ನಿಕಲ್ ನಿಮಗೆ ಯಾವ ಅಫರ್ಮೇಷನ್ಸ್ ಯೂಸ್ ಮಾಡ್ತಾ ಇದ್ದೀರಾ ಅಥವಾ ಯಾವ ಟೆಕ್ನಿಕ್ ನೀವು ಯೂಸ್ ಮಾಡ್ತಾ ಇದ್ದೀರಾ ಅದ್ರ ಜೊತೆಗೆ ಇದನ್ನು ಯೂಸ್ ಮಾಡ್ಕೊಳ್ಳಿ. ಆಮೇಲೆ ವಿಜುವಲೈಸ್ ಮಾಡಿ,
ತುಂಬ 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 ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಇದು. ವಿಜುವಲೈಸ್ ಮಾಡಿದ್ರೆ ಜಾಸ್ತಿ ಸ್ಕ್ರಿಪ್ಟಿಂಗ್ ಮಾಡಿದಾಗಲೂ ಅಷ್ಟೇ ತುಂಬ ವರ್ಕ್ ಆಗುತ್ತೆ. ಎಲ್ಲ ಟೆಕ್ನಿಕ್ಸಲ್ಲೂ ಚೆನ್ನಾಗಿ ವರ್ಕ್ ಆಗುತ್ತೆ. ವಿಜುವಲೈಸೇಷನ್ ಮಾತ್ರ ಸೂಪರಾಗಿ ವರ್ಕ್ ಆಗುತ್ತೆ. ಈ ನಂಬರ್ಸ್ ಜೊತೆಗೆ ನೀವು ಇದನ್ನು ಚಾಂಟ್ ಮಾಡಿದಾಗೂ ಆಗುತ್ತೆ, ಅಥವಾ ವಿಜುವಲೈಸ್ ಮಾಡುವಾಗ ಬರೀ ಈ ನಂಬರನ್ನು ಇಟ್ಕೊಂಡಿದ್ರು ಆಯಿತು ಕೈನಲ್ಲಿ ನೀವು ಹಾರ್ಟ್ ಹತ್ರ. ಸೊ ಆವಾಗಲೂ ಕೂಡ ಇದು ಸೂಪರಾಗಿ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಗ್ರಬೋವಿ ನಂಬರ್ಸ್ ಮಾತ್ರ ತುಂಬಾ ಮ್ಯಾಜಿಕಲ್ ನಂಬರ್ಸ್. ಅದು ಎನರ್ಜಿ ಜಾಸ್ತಿ ಇದೆ ಆ ನಂಬರ್ಸಲ್ಲಿ. ಯುಟಿಲೈಸ್ ಮಾಡ್ಕೊಳ್ಳಿ. ಸಿಂಪಲ್ ಆ್ಯಂಡ್ ಈಸಿ ಆಗಿದೆ. ಇಲ್ಲ ನಿಮ್ಗೆ ಏನು ಈ ನಂಬರ್ಸ್ ಎಲ್ಲ ಹೇಳ್ಕೊಳಕ್ಕೆ ನನಗೆ ಜ್ಞಾಪಕನೇ ಬರಲ್ಲ ಅಂತ ಹೇಳಿದ್ರೆ ಪಿಲ್ಲೋ ಟೆಕ್ನಿಕ್ ಮಾಡಿ. ಸುಮ್ಮನೆ ಪೇಪರಲ್ಲಿ ಬರೆದಿಟ್ಬಿಡಿ, ಆಮೇಲೆ ಪಿಲ್ಲೋ ಕೆಳಗಡೆ ಇಡಿ. ರಾತ್ರಿ ಮಲ್ಕೊಳ್ಳೋಕೆ ಮುಂಚೆ ಅದನ್ನು ಓದಿ, ಬೆಳಗ್ಗೆ ಎದ್ದಿದ ತಕ್ಷಣ ಒಂದ್ಸಲ ಓದಿ. ಅದು ಕೂಡ ಸೂಪರಾಗಿ ವರ್ಕ್ ಆಗುತ್ತೆ. ಆದರೆ ಬೆಳಗ್ಗೆ ಒಂದಕ್ಕೆ, ಇವಾಗ ಬೆಳಗ್ಗೆ ನಾನು ಬ್ಯೂಟಿಗೆ ಒಂದು ಮಾಡಿದೆ, ಮಧ್ಯಾಹ್ನ ನಾನು ಮನೆ ತೊಗೊಳಕ್ಕೆ ಒಂದು ಮಾಡಿದೆ, ರಾತ್ರಿ ಕಾರ್ ತೊಗೊಳಕ್ಕೆ ಒಂದು ಮಾಡಿದೆ, ಆ ಥರ ಮಾಡೋಕ್ಕೆ ಹೋಗಬೇಡಿ. ಆವಾಗ ವರ್ಕ್ ಆಗಲ್ಲ. ಸೊ ಒಂದು ಟೆಕ್ನಿಕ್ಕಿಗೆ ಒಂದನ್ನು ಯೂಸ್ ಮಾಡಿ. ಸೊ ಒಂದು ನಂಬರನ್ನು ಒಂದು ಟೆಕ್ನಿಕ್ಕಿಗೆ ಅಥವಾ ಒಂದು ಡ್ರೀಮಿಗೆ ಯೂಸ್ ಮಾಡ್ಕೊಳ್ಳಿ ಫಸ್ಟು, ಆಮೇಲಿಂದ ಇನ್ನೊಂದಕ್ಕೆ ಯೂಸ್ ಮಾಡಿ. ಸೊ ಅದು ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ. ಇಲ್ಲ ಬಾಕ್ಸ್ ಮ್ಯಾಜಿಕ್ ಮಾಡೋದಾದರೆ ಮ್ಯಾಜಿಕ್ ಬಾಕ್ಸ್ ಇದೆ ಅಲ್ವಾ, ಸೊ ಅದರಲ್ಲೂ ಕೂಡ ಈ ನಂಬರ್ಸ್ನೆಲ್ಲ ಬರೆದ್ಬಿಟ್ಟು ಹಾಕಿದ್ರು ಕೂಡ ಅದು ಕೂಡ ಸೂಪರಾಗಿ ವರ್ಕ್ ಆಗುತ್ತೆ. ಯುಟಿಲೈಸ್ ಮಾಡ್ಕೊಳ್ಳಿ ಈ ಥರ ಎಲ್ಲ ಇರೋ ಸಿಂಪಲ್ ಟೆಕ್ನಿಕ್. ಓಕೆನಾ? ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್.